ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾವು ಸ್ಪ್ರಿಂಗ್ ಬೂಟ್ ರೋಡ್ ಮ್ಯಾಪ್ 2026ನ ನೋಡೋಣ. ಸೊ ಇದರಲ್ಲಿ ನಾವು ಈ ರೋಡ್ ಮ್ಯಾಪಲ್ಲಿ ಸ್ಪ್ರಿಂಗ್ ಬೂಟಲ್ಲಿ ಏನೇನು ಕಲಿಬೇಕು, ಸೊ ಏನೇನು ಕಲಿತ್ರೆ ನಿಮಗೆ ಒಂದು ಕಂಪ್ಲೀಟ್ ಜಾವಾ ಸ್ಪ್ರಿಂಗ್ ಬೂಟ್ ಡೆವಲಪರ್ ಆಗ್ತೀರಾ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ನೀವು ಸ್ಪ್ರಿಂಗ್ ಬೂಟ್ ಫಂಡಮೆಂಟಲ್ಸ್ನ ಕಲಿಬೇಕು ಗೈಸ್. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ ಇಂಟ್ರೊಡಕ್ಷನ್ ಟು ಸ್ಪ್ರಿಂಗ್ ಬೂಟ್. ಸೊ ಇನ್ ದ್ಯಾಟ್ ಏನು ಕಲಿಬೇಕು ಅಂತ ಹೇಳಿದ್ರೆ ಸ್ಪ್ರಿಂಗ್ ಬೂಟ್ ಅಂದರೆ ಏನು, ಸೊ ವಾಟ್ ಆರ್ ದ ಪ್ರಾಬ್ಲಮ್ಸ್ ದಟ್ ಆರ್ ಸಾಲ್ವ್ ಬೈ ಸ್ಪ್ರಿಂಗ್ ಬೂಟ್, ಓಕೆನಾ. ಮತ್ತು ಸ್ಪ್ರಿಂಗ್ ಬೂಟ್ ಫೀಚರ್ಸ್ ಬರುತ್ತೆ, ಲೈಕ್ ಆಟೋ ಕಾನ್ಫಿಗರೇಷನ್, ಎಂಬೆಡೆಡ್ ಡೇಟಾಬೇಸಸ್, ಎಂಬೆಡೆಡ್ ಸರ್ವರ್ಸ್ ಎಲ್ಲ. ಸೊ ಅದ್ರ ಬಗ್ಗೆ ಕಲಿತೀವಿ. ಮತ್ತು ಅಡ್ವಾಂಟೇಜಸ್ ಇದೆ. ಸೊ ಮತ್ತು ಸ್ಪ್ರಿಂಗು ಮತ್ತು ಸ್ಪ್ರಿಂಗ್ ಬೂಟ್ಗೂ ಏನು ವ್ಯತ್ಯಾಸ ಇದೆ, ಮತ್ತು ರಿಯಲ್ ವರ್ಲ್ಡಲ್ಲಿ ನಾವು ಸ್ಪ್ರಿಂಗ್ ಬೂಟ್ನ ಎಲ್ಲಿ ಯೂಸ್ ಮಾಡ್ತೀವಿ, ಸೊ ಇದೆಲ್ಲ ಬಂದ್ಬಿಟ್ಟು ನಾವು ಇಂಟ್ರೊಡಕ್ಷನಲ್ಲಿ ಕಲಿತೀವಿ ಗೈಸ್. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಸೆಟ್ಟಿಂಗ್ ಅಪ್ ಇನಿಷಿಯಲ್ ಸ್ಪ್ರಿಂಗ್ ಬೂಟ್ ಪ್ರಾಜೆಕ್ಟ್. ಸೊ ಇವಾಗ ನಾವು ಒಂದು ಸ್ಪ್ರಿಂಗ್ ಬೂಟ್ನ ಪ್ರಾಜೆಕ್ಟ್ನ ಯಾವ ಥರ ಕ್ರಿಯೇಟ್ ಮಾಡ್ತೀವಿ ಯೂಸಿಂಗ್ ಸ್ಪ್ರಿಂಗ್ ಇನಿಷಿಯಲೈಸರ್, ಓಕೆನಾ. ಸೊ ನೀವು STS ಯೂಸ್ ಮಾಡ್ತಾ ಇದ್ದರೆ ಡೈರೆಕ್ಟಾಗಿ ಕ್ರಿಯೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಂಟೆಲಿಜೆ ಕಮ್ಯುನಿಟಿ ಎಡಿಷನ್ ಯೂಸ್ ಮಾಡ್ತಾ ಇದ್ದರೆ ಸೊ ಸ್ಪ್ರಿಂಗ್ ಇನಿಷಿಯಲೈಸರ್ ಅಂತ ಒಂದು ವೆಬ್ಸೈಟ್ ಇದೆ, ಸ್ಪ್ರಿಂಗ್ IO ಅಂತ. ಸೊ ಅದರಲ್ಲಿ ಹೋಗ್ಬಿಟ್ಟು ಕ್ರಿಯೇಟ್ ಮಾಡಿ, ಅದಾದಮೇಲೆ ಒಂದು ಜಿಪ್ ಫೈಲ್ ಬರುತ್ತೆ, ಅದರಿಂದ ನೀವು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಸೊ ಅದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಮತ್ತು ಏನಂತ ಹೇಳಿದ್ರೆ ಲೇಯರ್ಡ್ ಆರ್ಕಿಟೆಕ್ಚರ್. ಸೊ ವಾಟ್ ಈಸ್ ಲೇಯರ್ಡ್ ಆರ್ಕಿಟೆಕ್ಚರ್, ಓಕೆನಾ. ಸೊ ದೇರ್ ಆರ್ ಡಿಫ್ರೆಂಟ್ ಲೇಯರ್ಸ್. ಒಂದು ಕಂಟ್ರೋಲರ್ ಲೇಯರು, ಸರ್ವಿಸ್ ಲೇಯರು, ರೆಪೋಸಿಟರಿ ಲೇಯರ್ ಅಂತ ಇರುತ್ತೆ. ಸೊ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ದಿಸ್ ಲೇಯರ್ಸ್, ಈ ಲೇಯರ್ಗಳು ಏನೇನು ಕೆಲಸ ಮಾಡ್ತವೆ. ಫಸ್ಟು ರಿಕ್ವೆಸ್ಟ್ ಬಂದ್ಬಿಟ್ಟು ಕಂಟ್ರೋಲರ್ ಲೇಯರ್ಗೆ ಹೋಗುತ್ತೆ, ಅಲ್ಲಿಂದ ಸರ್ವಿಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ರೆಪೋಸಿಟ್ರಿಗೆ ಹೋಗುತ್ತೆ. ಸೊ ಇದೆಲ್ಲನೂ ನಾವು ಇದರಲ್ಲಿ ಕಲಿತಾ ಬರ್ತೀವಿ. ಆ್ಯಂಡ್ ಆಫ್ಟರ್ ದಟ್ ನಾವು ಒಂದು ಫಸ್ಟ್ ಸಿಂಪಲ್ ಒಂದು ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ನ ಬಿಲ್ಡ್ ಮಾಡಿಬಿಟ್ಟು ರನ್ ಮಾಡೋಣ, ಓಕೆ ಗೈಸ್. ಸೊ ನೆಕ್ಸ್ಟು ಬಂದರೆ ಲೈಕ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮೇವನ್ ಆ್ಯಂಡ್ ಗ್ರೇಡಲ್ ಬಿಲ್ಡ್ ಟೂಲ್ಸ್, ಓಕೆನಾ. ಸೊ ಯೂಶಲಿ ನಾವು ಮೋಸ್ಟ್ ಆಫ್ ದ ಪ್ರಾಜೆಕ್ಟಲ್ಲಿ ಮೇವನ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಮೇವನ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರು ಒಂದು ಡಿಪೆಂಡೆನ್ಸಿ, ಫಾರ್ ಸ್ಪ್ರಿಂಗ್ ಸೆಕ್ಯೂರಿಟಿ ಡಿಪೆಂಡೆನ್ಸಿ ಆ್ಯಡ್ ಮಾಡಬೇಕು ಅಂತ ಹೇಳಿ ಯು ಶುಡ್ ಗೋ ಟು M2 ರೆಪೋಸಿಟ್ರಿ ಅಂತ ಒಂದು ಮೇವನ್ ಸ್ಪ್ರಿಂಗ್ ಸೆಕ್ಯೂರಿಟಿ ಡಿಪೆಂಡೆನ್ಸಿನ ತೊಗೊಂಡ್ಬಿಟ್ಟು pom.xml ಫೈಲ್ ಅಂತ ಇರುತ್ತೆ. ಸೊ ಜಸ್ಟ್ pom.xml ಹಾಕಿದ್ರೆ ಸೊ ಅದರದ್ದು ರಿಲೇಟೆಡ್ ಏನೇನು ಫೀಚರ್ಸ್ ಇದೆ ಸ್ಪ್ರಿಂಗ್ ಸೆಕ್ಯೂರಿಟಿದು ಅದೆಲ್ಲ ಬರುತ್ತೆ. ಸೊ ಅದು ಮೇವನ್ನು ಮತ್ತು ಗ್ರೇಡಲ್ಲೂ ಬಿಲ್ಡ್ ಟೂಲ್ಸ್ ಅದಕ್ಕೆ ಯೂಸ್ ಆಗುತ್ತೆ. ಮತ್ತು ನಾವು ಪ್ರಾಜೆಕ್ಟ್ನ ಒನ್ಸ್ ಬಿಲ್ಡ್ ಮಾಡಿದ್ಮೇಲೆ ಜಾರ್ ಆರ್ ವಾರ್ ಫೈಲಾಗಿ ಕನ್ವರ್ಟ್ ಮಾಡಬೇಕಂದ್ರೂ ಕೂಡ ಈ ಮೇವನ್ ಗ್ರೇಡಲ್ ಬಿಲ್ಡ್ ಟೂಲ್ಸ್ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಅದ್ರದ್ದು ಯೂಸ್ ಕೇಸ್ ಬಂದ್ಬಿಟ್ಟು ಮೇವನ್ ಆ್ಯಂಡ್ ಗ್ರೇಡಲ್. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಕೋರ್ ಸ್ಪ್ರಿಂಗ್ ಬೂಟ್ ಕಾನ್ಸೆಪ್ಟ್ಸ್, ಓಕೆನಾ. ಸ್ಪ್ರಿಂಗ್ ಬೂಟ್ ಅಂತ ಹೇಳಿದ್ರೆ ಇಟ್ಸ್ ಆಲ್ ಅಬೌಟ್ ಆ್ಯನೋಟೇಷನ್. ಸ್ಪ್ರಿಂಗಲ್ಲಿ ನಾವು XML ಯೂಸ್ ಮಾಡ್ತೀವಿ, ಸ್ಪ್ರಿಂಗ್ ಬೂಟಲ್ಲಿ ಮೇನ್ಲಿ ಆ್ಯನೋಟೇಷನ್ಸ್. ಸೊ ದೇರ್ ಆರ್ ಡಿಫ್ರೆಂಟ್ ಟೈಪ್ ಆಫ್ ಆ್ಯನೋಟೇಷನ್ಸ್, ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ @ಕಂಟ್ರೋಲರ್ @ರೆಸ್ಟ್ ಕಂಟ್ರೋಲರ್, ರಿಕ್ವೆಸ್ಟ್ ಮ್ಯಾಪಿಂಗ್, ಗೆಟ್ ಮ್ಯಾಪಿಂಗ್, ಪೋಸ್ಟ್ ಮ್ಯಾಪಿಂಗ್, ಪುಟ್ ಮ್ಯಾಪಿಂಗ್, ಡಿಲೀಟ್ ಮ್ಯಾಪಿಂಗ್ ಅಂತ. ಸೊ ನಾನು ನೆಕ್ಸ್ಟು ಹೋಗ್ತಾ ಸೀರೀಸಲ್ಲಿ ವೀಡಿಯೋಸ್ ಮಾಡ್ಬೇಕಾದ್ರೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ಒಂದೊಂದು ಆ್ಯನೋಟೇಷನ್ಸ್ದು ಏನೇನು ಯೂಸು. ಸೊ ಒಂದೊಂದು ಆ್ಯನೋಟೇಷನ್ಸ್ ಒಳಗಡೆ ಫಾರ್ ಎಕ್ಸಾಂಪಲ್ ಈ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ಸ್ ಇದೆಯಲ್ಲ, ಸೊ ಇದು ಇಸ್ ಎ ಕಾಂಬಿನೇಷನ್ ಆಫ್ 3 ಅದರ್ ಆ್ಯನೋಟೇಷನ್ಸ್. ಹೌದು, ಅದು ಯಾವ್ದಾವ್ದು ಆ್ಯನೋಟೇಷನ್ಸು, ಪ್ರತಿಯೊಂದು ಆ್ಯನೋಟೇಷನ್ಸ್ದು ಯೂಸು ಮತ್ತು ಏನೇನು ಫೀಚರ್ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಅಂತ ಹೇಳಿದ್ರೆ ರಿಕ್ವೆಸ್ಟ್ ಹ್ಯಾಂಡ್ಲಿಂಗ್ ಆ್ಯನೋಟೇಷನ್ಸ್ ಅಂತ. ಸೊ ಫಾರ್ ಎಕ್ಸಾಂಪಲ್ ನಾವು ರಿಕ್ವೆಸ್ಟ್ನ ನಾವು ಪೋಸ್ಟ್ಮ್ಯಾನ್ UI ಇಂದ ಎಲ್ಲಿಂದ ಕಳಿಸ್ಬೇಕಾರೆ ಸೊ ಆ ಕಂಟ್ರೋಲರಲ್ಲಿ ರಿಕ್ವೆಸ್ಟ್ ಬರುತ್ತಲ್ಲ, ಫಾರ್ ಎಕ್ಸಾಂಪಲ್ ಏನೋ ವ್ಯಾಲ್ಯೂಸ್ನ ಕಳಿಸ್ತಾ ಇರ್ತಾರೆ ಫ್ರಂಟ್ ಎಂಡಿಂದ. ಸೊ ಅದನ್ನು ಯಾವ ಥರ ಕ್ಯಾಪ್ಚರ್ ಮಾಡ್ತೀರಾ, ಅದಕ್ಕೆ ಪಾತ್ ವೇರಿಯೇಬಲ್ ಯೂಸ್ ಮಾಡ್ಬೋದು, ಇಲ್ಲ ರಿಕ್ವೆಸ್ಟ್ ಪ್ಯಾರಾಮೀಟರ್ ಯೂಸ್ ಮಾಡ್ಬೋದು, ಯಾವುದಾದ್ರು ಲೈಕ್ ಇನ್ ದ ಫಾರ್ಮ್ ಆಫ್ ಕ್ವೆರಿ ಪ್ಯಾರಮ್ಸ್ ಎಲ್ಲ ಅವ್ರು ಕಳಿಸಿದ್ರೆ. ಮತ್ತು ರಿಕ್ವೆಸ್ಟ್ ಬಾಡಿ ಎಂಟೈರ್ ಆಬ್ಜೆಕ್ಟ್ ಕಳಿಸಿದ್ರೆ ರಿಕ್ವೆಸ್ಟ್ ಬಾಡಿ ಯೂಸ್ ಮಾಡಿ ಆ್ಯಂಡ್ ರೆಸ್ಪಾನ್ಸ್ ಬಾಡಿ. ಸೊ ದೀಸ್ ಆರ್ ಆಲ್ ರಿಕ್ವೆಸ್ಟ್ ಹ್ಯಾಂಡ್ಲಿಂಗ್ ಆ್ಯನೋಟೇಷನ್ಸ್. Then comes the bean annotations. So if you want to create a spring bean ಅಂತ ಹೇಳಿದ್ರೆ the Java class whose object is managed by spring container. See IOC container. ಸೊ ಏನಿದೆ IOC container ಅಪ್ಲಿಕೇಶನ್ ಕಂಟೆಕ್ಸ್ಟ್ ನಾವೇನು ಯೂಸ್ ಮಾಡ್ತಾ ಇದ್ವೋ ಸೊ ಅದೇ ರೆಸ್ಪಾನ್ಸಿಬಲ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋಕ್ಕೆ, ಏನಾದ್ರು ಮೆಥಡ್ಸ್ ಇದೆ ಕಾಲ್ ಮಾಡೋಕ್ಕೆ, ಮತ್ತು ಆಬ್ಜೆಕ್ಟ್ನ ಡಿಸ್ಟ್ರಾಯ್ ಮಾಡೋಕ್ಕೆ. ಸೊ ಅದು ಬಂದ್ಬಿಟ್ಟು ಬೀನ್ ಅಂತ ಕರೀತಾರೆ, ಸ್ಪ್ರಿಂಗ್ ಬೀನ್ ಅಂತ. ಸೊ ಅದು ರಿಲೇಟೆಡ್ ಆ್ಯನೋಟೇಷನ್ಸ್ ಬಂದ್ಬಿಟ್ಟು @ಕಾಂಪೋನೆಂಟ್ ಅಂತ ಹೇಳ್ತಾರೆ. ಸೊ ಸರ್ವಿಸ್ ಅಂತ ಹೇಳಿದ್ರೆ ಅದು ಕೂಡ ಬೀನ್ನ ಕ್ರಿಯೇಟ್ ಮಾಡುತ್ತೆ, ಬಟ್ ಇಟ್ ವಿಲ್ ಇಂಡಿಕೇಟ್ ದಟ್ ದಿಸ್ ಈಸ್ ಎ ಸರ್ವಿಸ್ ಕ್ಲಾಸ್, ಓಕೆ, ವಿಚ್ ವಿಲ್ ಹ್ಯಾವ್ ದ ಬಿಸ್ನೆಸ್ ಲಾಜಿಕ್ ಅಂತ ಇಂಪ್ಲಿಮೆಂಟ್ ಮಾಡುತ್ತೆ. ದೆನ್ @ರೆಪೋಸಿಟರಿ ಆ್ಯಂಡ್ @ಆಟೋವೈಡ್. ಆಟೋವೈಡ್ ಬಂದ್ಬಿಟ್ಟು ನಾವು ಡಿಪೆಂಡೆನ್ಸಿ ಇಂಜೆಕ್ಷನ್ಗೆ ಯೂಸ್ ಮಾಡ್ತೀವಿ. ಸೊ ಡಿಪೆಂಡೆನ್ಸಿ ಇಂಜೆಕ್ಷನ್ ಬಂದ್ಬಿಟ್ಟು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಓಕೆನಾ. ಸೊ ಅದರಲ್ಲಿ ನೆಕ್ಸ್ಟ್ ಅದೇ ಇದೆ, ಓಕೆನಾ, ಡಿಪೆಂಡೆನ್ಸಿ ಇಂಜೆಕ್ಷನ್. ಆ ಡಿಪೆಂಡೆನ್ಸಿ ಇಂಜೆಕ್ಷನಲ್ಲಿ ದೇರ್ ಆರ್ 3 ಟೈಪ್ಸ್. ಒನ್ ಈಸ್ ಫೀಲ್ಡ್ ಇಂಜೆಕ್ಷನ್, ದೆನ್ ಸೆಟ್ಟರ್ ಇಂಜೆಕ್ಷನ್, ಕನ್ಸ್ಟ್ರಕ್ಟರ್ ಇಂಜೆಕ್ಷನ್. ನಾವು ಒನ್ ಆಫ್ ದ ಬೆಸ್ಟ್ ವೇ ಡಿಪೆಂಡೆನ್ಸಿ ಇಂಜೆಕ್ಷನ್ ಯೂಸ್ ಮಾಡಬೇಕಂದ್ರೆ ಇನ್ ರಿಯಲ್ ಟೈಮ್ ಪ್ರಾಜೆಕ್ಟ್ಸಲ್ಲಿ ಕನ್ಸ್ಟ್ರಕ್ಟರ್ ಇಂಜೆಕ್ಷನ್ನ ಯೂಸ್ ಮಾಡ್ತೀವಿ. ಸೊ ಯಾಕೆ ಏನು ಅಂತ ಹೇಳಿ ನಾನು ವಿಡಿಯೋ ಮಾಡ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ ಗೈಸ್. ಅದಾದಮೇಲೆ ಬೆಸ್ಟ್ ಪ್ರಾಕ್ಟೀಸಸ್ ಫಾರ್ ಡಿಪೆಂಡೆನ್ಸಿ ಇಂಜೆಕ್ಷನ್. ಸೊ ಇದೆಲ್ಲ ಕಲಿಯಕ್ಕೆ ಹೋಗ್ತೀವಿ.
ನೆಕ್ಸ್ಟ್ ಹೋಗ್ತಾ ಇದ್ರೆ ಕಾನ್ಫಿಗರಿಂಗ್ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್. ಓಕೆನಾ. ಸೊ ಈ ರೋಡ್ ಮ್ಯಾಪಲ್ಲಿ ನೆಕ್ಸ್ಟ್ ನಾವು ಹೆಂಗೆ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ನ ಕಾನ್ಫಿಗರ್ ಮಾಡೋದು. ಫಾರ್ ಎಕ್ಸಾಂಪಲ್ ಅಪ್ಲಿಕೇಶನ್ ಡಾಟ್ ಪ್ರಾಪರ್ಟೀಸ್ ಫೈಲ್ ಅಂತ ಬರುತ್ತೆ ಗೈಸ್. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ ನೀವೊಂದು ಯಾವುದೇ ಈ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ಗೆ ಏನಾದ್ರು ಇನ್ಪುಟ್ ಕೊಡಬೇಕು ಅಂತ ಹೇಳಿದ್ರೆ ಇವಾಗ ಅಪ್ಲಿಕೇಶನ್ ಡಾಟ್ ಪ್ರಾಪರ್ಟೀಸಲ್ಲಿ ಕೊಡು. ಫಾರ್ ಎಕ್ಸಾಂಪಲ್ ನೀವೇನಾದ್ರು ಯೂಸರ್ ನೇಮ್ ಸೆಟ್ ಮಾಡಬೇಕು ಅಂತ ಹೇಳಿದ್ರೆ ಡೇಟಾಬೇಸ್ದು, ಸೊ ಅವಾಗ ಯೂಸರ್ ನೇಮು URL ಅದೆಲ್ಲ ಅದರಲ್ಲಿ ಸೆಟ್ ಮಾಡ್ಬೋದು. ಇಲ್ಲ ಯಾವ್ದಾದ್ರು ಒಂದು ಪ್ರಾಪರ್ಟಿ ಯೂಸ್ ಮಾಡ್ತಿದ್ದ, ಫಾರ್ ಎಕ್ಸಾಂಪಲ್ ನೇತಾಜಿ ಡಾಟ್ ನೇಮ್ ಇಸ್ ಇಕ್ವಲ್ ಟು ಸಮಥಿಂಗ್, ಏನೋ ಒಂದು ಕೀ ನೇಮ್ ಕೊಟ್ಟಿರ್ತೀರ, ಅದನ್ನ ನೀವೇನಾದರೂ ಅಪ್ಲಿಕೇಶನಲ್ಲಿ ಯೂಸ್ ಮಾಡಬೇಕಂದ್ರೆ ಜಸ್ಟ್ ಯೂಸಿಂಗ್ @ವ್ಯಾಲ್ಯೂ ಆನೋಟೇಷನ್ ಯೂಸ್ ಮಾಡಿ ಮಾಡ್ಬೋದು. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಏನೇ ಅದು ಜಸ್ಟ್ ಕೀ ನೇಮ್ ಇದ್ರೆ ಅದು ವ್ಯಾಲ್ಯೂ ಅಪ್ಲಿಕೇಶನ್ ಡಾಟ್ ಪ್ರಾಪರ್ಟೀಸಿಂದ ಫೆಚ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೊಫೈಲ್ ಕಾನ್ಫಿಗರೇಷನ್. ಪ್ರೊಫೈಲ್ಸ್ ಅಂತ ಹೇಳಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಡಿಫ್ರೆಂಟ್ ಎನ್ವೈರನ್ಮೆಂಟ್ಸಲ್ಲಿ ಡಿಫ್ರೆಂಟ್ ಕಾನ್ಫಿಗರೇಷನ್ ಇರುತ್ತೆ. ಓಕೆನಾ. ಫಾರ್ ಎಕ್ಸಾಂಪಲ್ ನಾವು ಅಪ್ಲಿಕೇಶನ್ ಡೆವಲ್ ಡಿಪ್ಲಾಯ್ ಮಾಡಬೇಕಂದ್ರೆ ಅದ್ರದ್ದು ಕ್ರೆಡೆನ್ಷಿಯಲ್ಸು URL ಯೂಸರ್ ನೇಮ್ ಎಲ್ಲ ಡಿಫ್ರೆಂಟ್ ಇರುತ್ತೆ. ಆ್ಯಂಡ್ ಪ್ರಾಡಕ್ಟ್ ಇದು ಡಿಪ್ಲಾಯ್ ಮಾಡಬೇಕಂದ್ರೆ ಡಿಫ್ರೆಂಟ್ ಇರುತ್ತೆ. ಸೊ ಎಲ್ಲ ಟೈಮು ನೀವು ಒಂದೊಂದೇ ಲೈಕ್ ಪ್ರತಿ ಟೈಮು ನೀನು ಅಪ್ಲಿಕೇಶನ್ ಪ್ರಾಪರ್ಟೀಸ್ ಫೈಲ್ನ ಮಾಡಿಫೈ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತೀವಿ, ವಿ ವಿಲ್ ಕ್ರಿಯೇಟ್ ಮಲ್ಟಿಪಲ್ ಅಪ್ಲಿಕೇಶನ್ ಡಾಟ್ ಪ್ರಾಪರ್ಟೀಸ್ ಲೈಕ್ ಅಪ್ಲಿಕೇಶನ್ ಡೆವ್ ಡಾಟ್ ಪ್ರಾಪರ್ಟೀಸ್, ಅಪ್ಲಿಕೇಶನ್ QA ಡಾಟ್ ಪ್ರಾಪರ್ಟೀಸ್, ಅಪ್ಲಿಕೇಶನ್ ಪ್ರಾಡ್ ಡಾಟ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಸೊ ರನ್ ಟೈಮಲ್ಲಿ ವಿ ವಿಲ್ ಜಸ್ಟ್ ದೇರ್ ಇಸ್ ಒನ್ ಪ್ರಾಪರ್ಟಿ, ಓಕೆ, ಸ್ಪ್ರಿಂಗ್ ಪ್ರೊಫೈಲ್ಸ್ ಆಕ್ಟಿವ್ ಅಂತ ಒಂದಿದೆ. ಅದರಲ್ಲಿ ನೀವು ಡೆವ್ ಅಂತ ಕೊಟ್ಟರೆ ಡೆವ್ ಕಾನ್ಫಿಗರೇಷನ್ ಸೆಲೆಕ್ಟ್ ಆಗುತ್ತೆ, ಪ್ರಾಡ್ ಅಂತ ಕೊಟ್ಟರೆ ಪ್ರಾಡ್ ಕಾನ್ಫಿಗರೇಷನ್. ಸೊ ಇದೆಲ್ಲ ಬಂದ್ಬಿಟ್ಟು ಸ್ಪ್ರಿಂಗ್ ಪ್ರೊಫೈಲ್ಸಲ್ಲಿ ಬರುತ್ತೆ. ಅದನ್ನು ನಾನು ತೋರಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ ಹೇಳಿ. ಓಕೆನಾ. ನೆಕ್ಸ್ಟ್ ಸ್ಪ್ರಿಂಗ್ ಬೀನ್ ಮತ್ತು ಲೈಫ್ ಸೈಕಲ್. ಓಕೆನಾ. ಅದೇ ನಾನು ಹೇಳಿದ್ನಲ್ಲ ಸ್ಪ್ರಿಂಗ್ ಬೀನ್ ಅಂದರೆ ಏನು ಅಂತ ಹೇಳಿ, ಅದು ಆಬ್ಜೆಕ್ಟ್ನ IOC ಕಂಟೈನರ್ ಮ್ಯಾನೇಜ್ ಮಾಡುತ್ತೆ. ಸೊ ಸ್ಪ್ರಿಂಗ್ ಬೀನ್ ಅಂತ ಅಂದ್ರೇನು, ಯಾವ ಥರ ಬೀನ್ ಕ್ರಿಯೇಟ್ ಆಗುತ್ತೆ, ಬೀನ್ ಲೈಫ್ ಸೈಕಲ್ ಮೆಥಡ್ಸ್ ಏನು, IOC ಕಂಟೈನರ್ ನಾವು ಯಾವ್ದು ಯೂಸ್ ಮಾಡ್ತೀವಿ. IOC ಕಂಟೈನರ್ ಅನ್ನೋದು ಒಂದು ಕಾನ್ಸೆಪ್ಟ್, ಅದನ್ನ ಇಂಪ್ಲಿಮೆಂಟೇಷನ್ ಬಂದ್ಬಿಟ್ಟು ದಿಸ್ ಅಪ್ಲಿಕೇಶನ್ ಕಾಂಟೆಕ್ಸ್ಟ್. ಮತ್ತು ಬೀನ್ ಯಾವ ಥರ ಇನಿಷಿಯಲೈಸ್ ಆಗುತ್ತೆ, ಲಾಸ್ಟಿಗೆ ಯಾವ ಥರ ಎಲ್ಲ ಆದಮೇಲೆ ಯಾವ ಥರ ಡಿಸ್ಟ್ರಾಕ್ಷನ್ ಆಗುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ಸ್ಪ್ರಿಂಗ್ ಲೈಫ್ ಸೈಕಲಲ್ಲಿ ಬರುತ್ತೆ. ಸೊ ಇದನ್ನು ಕೂಡ ನಾವು ಕಲಿಯೋಣ. ನೆಕ್ಸ್ಟ್ ಏನಂತ ಹೇಳಿದ್ರೆ ಸ್ಪ್ರಿಂಗ್ ಬೀನ್ ಸ್ಕೋಪ್ಸ್. ಓಕೆನಾ. ಲೈಕ್ ದೇರ್ ಆರ್ 4 ಸ್ಪ್ರಿಂಗ್ ಬೀನ್ ಸ್ಕೋಪ್ಸ್. ಒಂದು ಸಿಂಗಲ್ಟನ್ನು, ಪ್ರೋಟೋಟೈಪು, ರಿಕ್ವೆಸ್ಟ್ ಮತ್ತು ಸೆಷನ್. ಓಕೆನಾ. ಸೊ ಇದರಲ್ಲಿ ನಮ್ಮದು ಡಿಫಾಲ್ಟು ಯಾವುದೇ ಒಂದು ಕಾಂಪೊನೆಂಟ್ ಅಂತ ಹಾಕೋರು ಬೀನ್ದು ಸ್ಕೋಪ್ ಬಂದ್ಬಿಟ್ಟು ಸಿಂಗಲ್ಟನ್ ಸ್ಕೋಪ್ ಇರುತ್ತೆ ಗೈಸ್. ಸೊ ಅದು ಬೈ ಡಿಫಾಲ್ಟ್ ಇಂಟರ್ವ್ಯೂಸ್ ಎಲ್ಲ ಕೇಳ್ತಾರೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಸಿಂಗಲ್ಟನ್ ಸ್ಕೋಪ್. ನೆಕ್ಸ್ಟ್ ಅಂತ ಹೇಳಿದ್ರೆ ಡೇಟಾಬೇಸ್ ಆ್ಯಂಡ್ REST API ಡೆವಲಪ್ಮೆಂಟ್. ಇದರಲ್ಲಿ ಏನು ಕಲಿತೀವಿ ಅಂತ ಹೇಳಿದ್ರೆ ಸ್ಪ್ರಿಂಗ್ ಬೂಟ್ ಡೇಟಾ ಆಕ್ಸೆಸ್. ಓಕೆ, ಇವಾಗ ಹೇಗೆ ನಮ್ಮ ಅಪ್ಲಿಕೇಶನ್ನ ನಾವು ಡೇಟಾಬೇಸ್ಗೆ ಕನೆಕ್ಟ್ ಮಾಡ್ಬೋದು ಅಂತ, ಅದ್ರದ್ದು ಇಂಪಾರ್ಟೆಂಟ್ ಬಂದ್ಬಿಟ್ಟು ಸ್ಪ್ರಿಂಗ್ ಡೇಟಾ JPA. ಓಕೆನಾ. ಡೇಟಾ JPA. ಸೊ ಈ ಡೇಟಾ JPA ಬಂದ್ಬಿಟ್ಟು ಜಾವಾ ಪರ್ಸಿಸ್ಟೆಂಟ್ API ಅಂತ ಹೇಳಿ. ಸೊ ಇದರಲ್ಲಿ ಎಂಟಿಟಿ ಮ್ಯಾಪಿಂಗು. ಸೊ ವಿ ವಿಲ್ ಕ್ರಿಯೇಟ್ ಎ ಕ್ಲಾಸ್ ವಿತ್ ಹೆಲ್ಪ್ ಆಫ್ ಆ್ಯನೋಟೇಷನ್ ಎಂಟಿಟಿ ಮಾಡ್ತೀವಿ. ಸೊ ಆ ಕ್ಲಾಸ್ಗೆ ಏನೇನು ಪ್ರಾಪರ್ಟೀಸ್ ಇದೆಯೋ ಅದನ್ನು ಡೈರೆಕ್ಟ್ ಡೇಟಾಬೇಸ್ ಕಾಲಮ್ಸ್ಗೆ ಮ್ಯಾಪ್ ಮಾಡ್ತೀವಿ ಯೂಸಿಂಗ್ ಎಂಟಿಟಿ ಆ್ಯನೋಟೇಷನ್ ಯೂಸ್ ಮಾಡ್ಕೊಂಡು. ಮತ್ತು ರೆಪೋಸಿಟ್ರಿ ಲೇಯರ್ ಕ್ರಿಯೇಟ್ ಮಾಡ್ತೀವಿ. ರೆಪೋಸಿಟ್ರಿ ಲೇಯರಲ್ಲಿ ಲೈಕ್ ಒಂದು ಯಾವುದೋ ಕಸ್ಟಮ್ ರೆಪೋಸಿಟ್ರಿ ದಟ್ ಎಕ್ಸ್ಟೆಂಡ್ಸ್ JPA ರೆಪೋಸಿಟ್ರಿ ಬರುತ್ತೆ. ಸೊ ಆ JPA ರೆಪೋಸಿಟ್ರಿಯಲ್ಲಿರೋ ಮೆಥಡ್ಸ್ ಎಲ್ಲ ಬರುತ್ತೆ. ಆ್ಯಂಡ್ ಆಲ್ಸೋ ಅಲಾಂಗ್ ವಿತ್ ದಟ್ ಯು ಕ್ಯಾನ್ ರೈಟ್ ಯುವರ್ ಕಸ್ಟಮ್ ಕ್ವೆರೀಸ್ ಯೂಸಿಂಗ್ JPQL ಆ್ಯಂಡ್ ನೇಟಿವ್ ಕ್ವೆರೀಸ್. ಸೊ ಅದು ಕೂಡ ನಾವು ಎಕ್ಸ್ಪ್ಲೋರ್ ಮಾಡೋಣ. ಮತ್ತು ಪೇಜಿನೇಷನ್ ಆ್ಯಂಡ್ ಸಾರ್ಟಿಂಗ್, ಲೈಕ್ ಇಫ್ ಯು ವಾಂಟ್ ಟು ಡಿಸ್ಪ್ಲೇ ದ ರೆಕಾರ್ಡ್ಸ್ ಪೇಜ್ ಬೈ ಪೇಜ್, ಅದರಲ್ಲಿ ಪೇಜ್ ಸೈಜ್ ಮತ್ತು ಪೇಜ್ ರೆಕಾರ್ಡ್, ನಂಬರ್ ಆಫ್ ರೆಕಾರ್ಡ್ಸ್, ಅದು ಕೂಡ ನಾವು ಪೇಜಿನೇಷನಲ್ಲಿ ನೋಡ್ಬೋದು. ಮತ್ತು ಸಾರ್ಟಿಂಗು ಬೇಸ್ಡ್ ಆನ್ ಆಲ್ಫಾಬೆಟಿಕಲ್ ಆರ್ಡರು, ಲೈಕ್ ಅಸೆಂಡಿಂಗ್ ಡಿಸೆಂಡಿಂಗ್ ಆರ್ಡರ್ ಸಾರ್ಟ್ ಮಾಡ್ಬೋದು. ಅದಕ್ಕೆ ಪೇಜಬಲ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಬಿಟ್ಟು ನಾವು ಮಾಡ್ತೀವಿ. ಸೊ ಅದು ಕೂಡ ನೋಡೋಣ ಗೈಸ್. ನೆಕ್ಸ್ಟು ಸ್ಪ್ರಿಂಗ್ JDBC. ಸೊ ಸ್ಪ್ರಿಂಗ್ JDBC ಅದೇ JDBC ಟೆಂಪ್ಲೇಟು, ಡೇಟಾಬೇಸ್ ಕನೆಕ್ಟಿವಿಟಿ ಆ್ಯಂಡ್ SQL ಎಜುಕೇಷನ್. ದೆನ್ ವಿಲ್ ಕಮ್ ಟು RESTful API ಯೂಸಿಂಗ್ ಸ್ಪ್ರಿಂಗ್ ಬೂಟ್. ಸೊ ವಾಟ್ ಈಸ್ REST? ಓಕೆನಾ. ಲೈಕ್ ಸೋಪ್ ವರ್ಸಸ್ REST. ಸೊ ಅದರಲ್ಲಿ REST ಆರ್ಕಿಟೆಕ್ಚರ್ ಏನಿದೆ, HTTP ಮೆಥಡ್ಸು ಅಂದರೆ ಪೋಸ್ಟ್ ಮೆಥಡು, ಪುಟ್ ಮೆಥಡು, ಡಿಲೀಟ್ ಮೆಥಡು, ಪ್ಯಾಚ್ ಮೆಥಡು. ಸೊ ಆ ಮೆಥಡ್ಸ್ ಇದೆ. ಮತ್ತು ರಿಕ್ವೆಸ್ಟ್ನ ಮತ್ತು ರೆಸ್ಪಾನ್ಸ್ನ ಹೇಗೆ ಹ್ಯಾಂಡ್ಲ್ ಮಾಡ್ತೀವಿ, ಸ್ಟೇಟಸ್ ಕೋಡ್ಸ್ ಬರುತ್ತೆ, 200 ಸೀರೀಸು, 300 ಸೀರೀಸು, 400 ಕ್ಲೈಂಟ್ ಸೈಡ್ ಎರರ್ ಇದ್ದರೆ, ಆ್ಯಂಡ್ 500 ಸರ್ವರ್ ಸೈಡ್ ಎರರ್ ಇದೆ. ಸೊ ಅದು ಕೂಡ ಯೂಸ್ ಮಾಡ್ತೀವಿ. ಮತ್ತು ಹೌ ಯು ಟೆಸ್ಟ್ ಯುವರ್ APIs ಯೂಸಿಂಗ್ ಪೋಸ್ಟ್ಮ್ಯಾನ್. ಸೊ ಅದು ಕೂಡ ನಾವು ಕಲಿಯಕ್ಕೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಕಮ್ಸ್ ಟು ಸೆಕ್ಯೂರಿಟಿ. ಓಕೆನಾ. ಸ್ಪ್ರಿಂಗ್ ಬೂಟ್ ಸೆಕ್ಯೂರಿಟಿ. ಸೊ ಇಟ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇನ್ಸೈಡ್ ಸ್ಪ್ರಿಂಗ್ ಬೂಟ್. ಓಕೆ. ಸೊ ಸ್ಪ್ರಿಂಗ್ ಸೆಕ್ಯೂರಿಟಿಲಿ ಅಥೆಂಟಿಕೇಷನ್ನ ಕಲಿತೀವಿ. ಅಥೆಂಟಿಕೇಷನ್ ಅಂತ ಹೇಳಿದ್ರೆ ಸೊ ವೆರಿಫೈಯಿಂಗ್ ದ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್, ವೆರಿಫೈಯಿಂಗ್ ಹೂ ಯು ಆರ್, ನೀವು ಯಾರೋ ಅಂತ ಕಂಡುಹಿಡಲಿಕ್ಕೆ ಅದನ್ನು ಅಥೆಂಟಿಕೇಷನ್ ಅಂತ ಹೇಳ್ತಾರೆ. ಮೇನ್ ಅಥೆಂಟಿಕೇಷನ್, ಆಥರೈಸೇಷನ್ ತುಂಬ ಇರುತ್ತೆ. ಬೇಸಿಕ್ ಅಥೆಂಟಿಕೇಷನ್ ಬರುತ್ತೆ ಯೂಸಿಂಗ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್. ಮತ್ತು JWT ಅಥೆಂಟಿಕೇಷನ್ ಬರುತ್ತೆ, ಜಾವಾ ವೆಬ್ ಟೋಕನ್ಸ್ ಅಂತ ಹೇಳಿ. ಮತ್ತು ಲಾಗಿನ್ ಫ್ಲೋ ಮತ್ತು OAuth ಅಥೆಂಟಿಕೇಷನ್ ಅಂತ ಬರುತ್ತೆ, ಲೈಕ್ ಯೂಸಿಂಗ್ SSO. ಸೊ ಅದು ಕೂಡ ನಾವಿಲ್ಲಿ ಕಲಿಕ್ಕೆ ಹೋಗ್ತಾ ಇದ್ದೀವಿ.
ಸೊ ಇದು ಆ್ಯಕ್ಚುಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಥೆಂಟಿಕೇಶನಲ್ಲಿ. ಲೈಕ್ ನಿಮಗೆ ಫಿಲ್ಟರ್ಸ್ ಅಂತ ಕಾನ್ಸೆಪ್ಟ್ ಬರುತ್ತೆ, ದೆನ್ ಅಥೆಂಟಿಕೇಶನ್ ಮ್ಯಾನೇಜರ್ ಬರುತ್ತೆ, ಅಥೆಂಟಿಕೇಶನ್ ಪ್ರೊವೈಡರ್ ಬರುತ್ತೆ, ದೆನ್ ಯೂಸರ್ ಡೀಟೇಲ್ ಸರ್ವಿಸ್ ಬರುತ್ತೆ. ಸೊ ತುಂಬ ಕಾನ್ಸೆಪ್ಟ್ಸ್ ಬರುತ್ತೆ. ಸೊ ನಾವೆಲ್ಲ ಇದನ್ನು ಕಲಿಯೋಣ. ನೆಕ್ಸ್ಟ್ ಆಥರೈಸೇಷನ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ರೋಲ್ ಬೇಸ್ಡ್ ಆಕ್ಸೆಸ್. ಲೈಕ್ ಈ ಅಡ್ಮಿನ್ ಅಂತ ಹೇಳಿದ್ರೆ ಲೈಕ್ ಎಲ್ಲ ಆಕ್ಸೆಸ್ ಇರುತ್ತೆ ಅವನಿಗೆ. ನಾರ್ಮಲ್ ಯೂಸರ್ ಅಂದರೆ ಕಮ್ಮಿ ಆಕ್ಸೆಸ್ ಇರುತ್ತೆ. ಸೊ ಅದು ಯಾವ ಥರ ವರ್ಕ್ ಆಗುತ್ತೆ ರೋಲ್ ಬೇಸ್ಡ್ ಆಕ್ಸೆಸ್. ಆಥರೈಸೇಷನ್ ಅಂತ ಹೇಳಿದ್ರೆ ವಾಟ್ ಆರ್ ದ ರಿಸೋರ್ಸಸ್ ದಟ್ ಯು ಕ್ಯಾನ್ ಆಕ್ಸೆಸ್, ಅದನ್ನು ಆಥರೈಸೇಷನ್ ಅಂತ ಕರಿತೀವಿ. ಸೊ ಇದೆಲ್ಲನೂ ನಾವು ಕಲಿಕ್ಕೆ ಹೋಗ್ತಾ ಇದೀವಿ. ನೆಕ್ಸ್ಟ್ ಸ್ಪ್ರಿಂಗ್ ಬೂಟ್ ಲಾಗಿಂಗ್. ಓಕೆನಾ. ಸೊ ಲಾಗಿಂಗ್ ಅಂತ ಹೇಳಿದ್ರೆ ನಾವು ಅಪ್ಲಿಕೇಶನಲ್ಲಿ ಏನು ಬರುತ್ತೆ, ಹಿಂಗೆ ಫ್ಲೋ ವರ್ಕ್ ಆಗ್ತಾ ಇದೆ ಅದನ್ನು ಲಾಗ್ ಮಾಡೋಕ್ಕೆ. ಆ್ಯಕ್ಚುಲಿ ನಾವು system.out.println ಅಂತ ಯೂಸ್ ಮಾಡಿದ್ರೆ ಅದು ಜಸ್ಟ್ ಪ್ರಿಂಟ್ ಸ್ಟೇಟ್ಮೆಂಟ್ನ ಪ್ರಿಂಟ್ ಮಾಡುತ್ತೆ. ಯೂಶಲಿ ಆ ಥರ ಯೂಸ್ ಮಾಡ್ತೀವಿ, ಬಟ್ ಆ ಥರ ಯೂಸ್ ಮಾಡಬಾರ್ದು ನಾವು. ಆ್ಯಕ್ಚುಲಿ ನಾವು SL4J ಆ್ಯನೋಟೇಷನ್ ಯೂಸ್ ಮಾಡಬೇಕು. ಈ SL4J ಬಂದ್ಬಿಟ್ಟು ಲಾಂಬಾಕ್ನ ಆ್ಯಡ್ ಮಾಡಿದ್ರೆ, ಲಾಂಬಾಕ್ ಅಂತ ಒಂದು ಡಿಪೆಂಡೆನ್ಸಿ ಇದೆ ಗೈಸ್, ಅದನ್ನು ಆ್ಯಡ್ ಮಾಡಿದ್ರೆ ಇದು ಬರುತ್ತೆ. ಜಸ್ಟ್ ನೀವು SL4J ಅಂತ ಇದು ಮಾಡಿದ್ರೆ ಯು ಕ್ಯಾನ್ ಯೂಸ್ ದಟ್ ಲಾಗರ್ ಆಬ್ಜೆಕ್ಟ್ನ ಕೊಡುತ್ತಾರೆ. ಅಲ್ಲೊಂದು ಮೆಥಡ್ ಇದೆ, log.info ಅಂತ ಕೊಟ್ಬಿಟ್ಟು ನೀವೇನು ಲಾಗ್ನ ಕೊಡ್ತೀರೋ ಸೊ ಅದು ಕನ್ಸೋಲಲ್ಲಿ ನಿಮಗೆ ಪ್ರಿಂಟ್ ಆಗುತ್ತೆ. ಸೊ ಯಾವ ಥರ ಅಪ್ಲಿಕೇಶನ್ ಫ್ಲೋ ಆಗ್ತಾ ಇದೆ, ಫಾರ್ ಎಕ್ಸಾಂಪಲ್ ಏನಾದ್ರು ಅಪ್ಲಿಕೇಶನಲ್ಲಿ ಎರರ್ ಬಂತು ಅಂತ ಹೇಳಿದ್ರೆ ಯಾವ ಪಾರ್ಟಲ್ಲಿ ಫೇಲ್ ಆಗಿದೆ ಅಂತ ಇದು ಮಾಡೋಕ್ಕೆ ಈ ಲಾಗ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಆ ಥರ SL4J ಯೂಸ್ ಮಾಡ್ಬೋದು, ಇಲ್ಲ ಲಾಗ್ ಬ್ಯಾಕ್ ಯೂಸ್ ಮಾಡಿ ಲಾಗರ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋದು. ಲೈಕ್ ಲಾಗರ್ factory.getLogger ಅಂತ ಬರುತ್ತೆ. ಸೊ ಅದು ಕೂಡ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್, ಲೈಕ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗು ಲೈಕ್ ನಮ್ಮ ಮೊದಲು ಥರ ಟ್ರೈ ಕ್ಯಾಚು ಲೈಕ್ ಆ ಥರ ಯೂಸ್ ಮಾಡ್ತಿದ್ವಲ್ಲ, ಸೊ ಅದು ಕೂಡ ಇದೆ. ಬಟ್ ಆದರೆ ಇವಾಗ ಗ್ಲೋಬಲ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾವೆಲ್ಲೇ ಎಕ್ಸೆಪ್ಷನ್ ಮಾಡಲಿ, ಏನೇ ಒಂದು ಎಕ್ಸೆಪ್ಷನು, ಅದು ಬಂದ್ಬಿಟ್ಟು ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಿರ್ತೀವಿ, ಅದಕ್ಕೆ ಕಂಟ್ರೋಲರ್ ಅಡ್ವೈಸ್ ಆರ್ ರೆಸ್ಟ್ ಕಂಟ್ರೋಲರ್ ಅಡ್ವೈಸ್ ಅಂತ ಆ್ಯನೋಟೇಟ್ ಮಾಡಿರ್ತೀವಿ. ದಟ್ ಈಸ್ ನಥಿಂಗ್ ಬಟ್ ಗ್ಲೋಬಲ್ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಅಂತ. ಯಾವುದೇ ಎಕ್ಸೆಪ್ಷನ್ ಇಲ್ಲೇ ಬಂದರೂ ಈ ಕ್ಲಾಸಿಗೆ ಬರುತ್ತೆ. ಈ ಕ್ಲಾಸಿಗೆ ಬಂದ್ಬಿಟ್ಟು ಎಕ್ಸೆಪ್ಷನ್ ಹ್ಯಾಂಡ್ಲರ್ ಅಂತ ಹೇಳ್ಬಿಟ್ಟು ಆ್ಯನೋಟೇಷನ್ ಮಾಡಿ ಅದ್ರ ಕೆಳಗಡೆ ಒಂದು ಮೆಥಡ್ ಬರೆದಿರ್ತೀವಿ. ಸೊ ಆ ಮೆಥಡಲ್ಲಿ ನಾವು ಆ ಎಕ್ಸೆಪ್ಷನ್ನ ಹ್ಯಾಂಡ್ಲ್ ಮಾಡ್ತೀವಿ. ಸೊ ಇಟ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು. ಇದು ಕೂಡ ನಾವು ಯಾವ ಥರ ಅಂತ ಕಲಿತ್ಬಿಟ್ಟು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ದೆನ್ ಕ್ಯಾಶಿಂಗ್ ಅಂತ ಹೇಳಿದ್ರೆ ಲೈಕ್ ಫ್ರೀಕ್ವೆಂಟ್ಲಿ ಆಕ್ಸೆಸ್ ಡೇಟಾ ಇರುತ್ತಲ್ಲ, ಸೊ ಅದನ್ನು ನಾವು ಇನ್ಸ್ಟೆಡ್ ಆಫ್ ಹಿಟ್ಟಿಂಗ್ ದ ಡೇಟಾ ಬೇಸ್ ಅಗೇನ್ ಆ್ಯಂಡ್ ಅಗೇನ್ ನಾವು ಒಂದು ಕಡೆ ಸ್ಟೋರ್ ಮಾಡಿಬಿಟ್ಟು ಕ್ಯಾಶಲ್ಲಿ ಅದನ್ನೇ ಫೆಚ್ ಮಾಡ್ತಾ ಇರ್ತೀವಿ. ಓಕೆನಾ. ಸೊ ಏನಕ್ಕೆ ಕ್ಯಾಶಿಂಗ್ ಯೂಸ್ ಮಾಡಬೇಕು, ಕ್ಯಾಶಬಲ್ಲು, ಕ್ಯಾಚೆಬಿಟ್ಟು ಮತ್ತು ರೆಡೀಸ್ ಬಂದ್ಬಿಟ್ಟು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ಯಾಶ್ ಪ್ರೊವೈಡರ್. ಸೊ ಅದ್ರ ಕೂಡ ನಾವು ಕಲಿಕ್ಕೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಇಂಟರ್ಸೆಪ್ಟರ್. ಸೊ ಇಂಟರ್ಸೆಪ್ಟರ್ಸ್ ಅಂತ ಹೇಳಿದ್ರೆ ಲೈಕ್ ನಿಮ್ಮ ರಿಕ್ವೆಸ್ಟು ಬಿಫೋರ್ ಇಟ್ಟಿಂಗ್ ದ ಕಂಟ್ರೋಲರ್, ಇಫ್ ಯು ವಾಂಟ್ ಟು ಮಾಡಿಫೈ ದಟ್ ರಿಕ್ವೆಸ್ಟ್, ಏನಾದ್ರು ಮಾಡಿಫೈ ಮಾಡಬೇಕು ಅಂತ ಹೇಳಿದ್ರೆ ನೀವು ಇಂಟರ್ಸೆಪ್ಟರ್ಸ್ನ ಯೂಸ್ ಮಾಡ್ಬೋದು. ಸೊ ಅದು ಕೂಡ ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಶೆಡ್ಯೂಲಿಂಗ್ ಅಂತ ಹೇಳಿದ್ರೆ ಲೈಕ್ ಫಾರ್ ಎಕ್ಸಾಂಪಲ್ ನಾಳೆ 8 ಗಂಟೆಗೆ ಯಾವುದೋ ಒಂದು ಜಾಬು ರನ್ ಆಗಬೇಕಪ್ಪ, ಜಸ್ಟ್ ನೀವು ಸೆಟ್ ಮಾಡಿದ್ರೆ ಸಾಕು, ಮ್ಯಾನ್ಯಲಿ ಏನು ನೀವು ಟಚ್ ಮಾಡೋದೇ ಬೇಡ. ಅದೇ ಹೋಗ್ಬಿಟ್ಟು ನಾಳೆ 8 ಗಂಟೆಗೆ ಯಾರಿಗೋ ಒಂದು ಇಮೇಲ್ ಕಳಿಸ್ಬೇಕಾ, ಇಲ್ಲ ಏನೋ ಒಂದು ಜಾಬ್ ರನ್ ಮಾಡಬೇಕು, ಅದೇ ಕೂಡ ಇದು ಮಾಡುತ್ತೆ. ಸೊ ಅದಕ್ಕೆ ನಾವು ಶೆಡ್ಯೂಲ್ಡ್ ಆ್ಯನೋಟೇಷನ್ ಯೂಸ್ ಮಾಡ್ತೀವಿ. ಫಿಕ್ಸ್ಡ್ ಡಿಲೇ, ಫಿಕ್ಸ್ಡ್ ರೇಟು, ಮತ್ತು ಕ್ರೋನ್ ಎಕ್ಸ್ಪ್ರೆಷನ್ಸ್ ಅಂತ ಬರುತ್ತೆ. ಯೂಸಿಂಗ್ ಸ್ಟಾರ್ 6 ಸ್ಟಾರ್ಸ್ ಬರುತ್ತೆ. ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಕ್ರೋನ್ ಎಕ್ಸ್ಪ್ರೆಷನ್ಸ್ ಅಂದರೆ ಏನು, ಯಾವ್ಯಾವ ಸ್ಟಾರ್ ಏನು ಇಂಡಿಕೇಟ್ ಮಾಡುತ್ತೆ, ಫಸ್ಟ್ ಸೆಕೆಂಡ್ಸು, ಮಿನಿಟ್ಸು, ಹವರ್ಸು ಆ ಥರ ಹೋಗುತ್ತೆ. ಸೊ ಅದೆಲ್ಲ ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಫೇಸ್ 5 ಬಂದ್ಬಿಟ್ಟು ಟೆಸ್ಟಿಂಗ್ ಆ್ಯಂಡ್ ಮಾನಿಟರಿಂಗ್. ಸೊ ನಾವು ಯಾವುದೇ ಅಪ್ಲಿಕೇಶನ್ನ ನಾವು ಏನೇ ಬಿಸ್ನೆಸ್ ಲಾಜಿಕ್, ಏನೇ ಮೆಥಡ್ನ ನಾವು ಡೆವಲಪ್ ಮಾಡಿದ್ರೆ ಫಸ್ಟ್ ಅದನ್ನು ಟೆಸ್ಟ್ ಮಾಡಬೇಕು. ಬಿಫೋರ್ QA ಅವ್ರು ಟೆಸ್ಟ್ ಮಾಡ್ತಾರೆ, ಅದಕ್ಕಿಂತ ಮುಂಚೆ ನಾವು ಟೆಸ್ಟ್ ಮಾಡಬೇಕು ಆ್ಯಸ್ ಎ ಡೆವಲಪರ್. ಯಾಕಂತ ಹೇಳಿದ್ರೆ ನಾವು ಟೆಸ್ಟ್ ಮಾಡೋದ್ರಿಂದ ನಮ್ಮ ಮೆಥಡ್ ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆಯಾ, ವ್ಯಾಲಿಡೇಷನ್ ಪ್ರಾಪರ್ ಆಗಿದೆಯಾ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಏನಾದ್ರು ಬಗ್ಸ್ ಇದ್ರೆ ನಾವು ಇನಿಷಿಯಲ್ ಸ್ಟೇಜಸಲ್ಲೇ ಫಿಕ್ಸ್ ಮಾಡಬೇಕು. ನೀವು ಎಲ್ಲ ಟೆಸ್ಟ್ ಮಾಡಿದೆ, ನೀವು QA ಕಳಿಸಿ QA ಬಗ್ನ ಫೈಂಡ್ ಮಾಡಿ ತಿರ್ಗಾ ನಿಮ್ಗೆ ವಾಪಸ್ ಕಳಿಸ್ತಾರೆ. ಸೊ ಅದಕ್ಕಿಂತ ಮುಂಚೆ ನಾವೇ ಟೆಸ್ಟ್ ಮಾಡಬೇಕು. ಅದರಲ್ಲಿ JUnit ಆ್ಯಂಡ್ ಮೊಗಿಟೋ ಅಂತ ಬರುತ್ತೆ ಗೈಸ್, ವೆರಿ ಇಂಪಾರ್ಟೆಂಟ್. JUnit ಬಂದ್ಬಿಟ್ಟು ರೈಟಿಂಗ್ ಯೂನಿಟ್ ಟೆಸ್ಟ್ಸು, ಅಸರ್ಷನ್ಸ್ ಡಾಟ್ ಅಸರ್ಟ್ ಟ್ರೂ, ಅಸರ್ಟ್ ಫಾಲ್ಸ್ ತುಂಬ ಬರುತ್ತೆ ಅದೆಲ್ಲ. ಮತ್ತು ಟೆಸ್ಟ್ ಲೈಫ್ ಸೈಕಲ್ಲು ಅದು ಕೂಡ ಇರುತ್ತೆ. ಮೊಕಿಟೋದಲ್ಲಿ ನಿಮ್ಮ ಆಬ್ಜೆಕ್ಟ್ಸ್ನ ಯಾವ ಥರ ಮಾಕ್ ಮಾಡ್ತೀರಾ, ಲೈಕ್ ಆಟೋವೈಡ್ ಆ್ಯನೋಟೇಷನ್ಸ್ ಯಾವುದಾದ್ರು ಇಂಜೆಕ್ಟ್ ಮಾಡಿರ್ತೀರೋ ಅದು ಡೇಟಾಬೇಸ್ ಕನೆಕ್ಷನ್ ಹಿಟ್ ಮಾಡೋದ್ರ ಬದಲು ನೀವೇ ಮಾಕ್ ಮಾಡಿಬಿಟ್ಟು ಜಸ್ಟ್ ಅದರಲ್ಲಿ ದೆನ್ ಅಂತ ಬರುತ್ತೆ, ವೆನ್ ದಿಸ್ ರೆಪೋಸಿಟರಿ ಡಾಟ್ ಸಮ್ ಮೆಥಡ್ ಇಸ್ ಕಾಲ್ಡ್ ದೆನ್ ಯು ಶುಡ್ ರಿಟರ್ನ್ ದಟ್ ಆಬ್ಜೆಕ್ಟ್ ಅಂತ. ಸೊ ಅದು ತುಂಬ ಇದು, ಅದು ಆ್ಯಕ್ಚುಲಿ ತೋರಿಸ್ತೀನಿ ನಾನು ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ. ಅದೆಲ್ಲ ನಾವು ರಿಯಲ್ ಪ್ರಾಕ್ಟಿಕಲಾಗಿ ನೋಡೋಣ. ಮತ್ತು ಸ್ಪ್ರಿಂಗ್ ಬೂಟ್ ಆ್ಯಕ್ಚುಯೇಟರ್ಸ್ ಅಂತ ಹೇಳಿದ್ರೆ ಇಟ್ಸ್ ಅ ರೆಡಿಮೇಡ್ ಎಂಡ್ ಪಾಯಿಂಟ್. ಓಕೆನಾ. ಇದೇನಿಲ್ಲ, ಜಸ್ಟ್ ಒಂದು ಡಿಪೆಂಡೆನ್ಸಿ ಹಾಕ್ಬಿಟ್ಟು ಮತ್ತು ಅಪ್ಲಿಕೇಶನ್ ಪ್ರಾಪರ್ಟೀಸಲ್ಲಿ ಜಸ್ಟ್ ವೆಬ್ ಎಕ್ಸ್ಪೋಜರ್ ಇನ್ಕ್ಲೂಡ್ ಅಂತ ಒಂದು ಬರುತ್ತೆ. ಅದನ್ನು ಹಿಂಗೆ ಜಸ್ಟ್ ಎನೇಬಲ್ ಮಾಡಿದ್ರೆ ಪ್ರಾಪರ್ಟಿನ, ನೀವು ಜಸ್ಟ್ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ರೆ ಜಸ್ಟ್ ಒಂದು ಫಾರ್ ಎಕ್ಸಾಂಪಲ್ ಲೋಕಲ್ ಅಷ್ಟು ಯಾವುದೋ ಒಂದು ಪೋರ್ಟ್ ನಂಬರ್ ಹಾಕ್ತೀರಿ 8080 ಆ್ಯಕ್ಚುಯೇಟರ್/ಬೀನ್ಸ್ ಅಂತ ಹಾಕಿದ್ರೆ ಎಷ್ಟು ಅಪ್ಲಿಕೇಶನಲ್ಲಿ ಯಾವ್ಯಾವ ಬೀನ್ಸ್ ಇದೆ ಅದೆಲ್ಲ ಬರುತ್ತೆ. ಮತ್ತು ಹೆಲ್ತ್ ಮೆಟ್ರಿಕ್ಸು, ಕಂಟ್ರೋಲ್ ಮ್ಯಾಪಿಂಗ್ಸ್ ಯಾವುದಿದೆ ಎಲ್ಲ ಕೂಡ ಇದ್ರಲ್ಲಿ, ಕಾನ್ಫಿಗ್ ಪ್ರಾಪರ್ಟೀಸು ಎಲ್ಲ ಕೂಡ ನೋಡ್ಬೋದು. ಇದೊಂಥರ ರೆಡಿಮೇಡ್ ಎಂಡ್ ಪಾಯಿಂಟು ಸ್ಪ್ರಿಂಗ್ ಬೂಟರೇ ಕೊಟ್ಬಿಟ್ಟಿದ್ದಾರೆ ನಿಮಗೆ.
ನೆಕ್ಸ್ಟ್ ಅದಾದಮೇಲೆ ಅಪ್ಲಿಕೇಶನ್ ಎಲ್ಲ ಡೆವಲಪ್ ಮಾಡಿದ್ಮೇಲೆ ನೀವು ಡಿಪ್ಲಾಯ್ ಮಾಡಬೇಕು. ಅಪ್ಲಿಕೇಶನ್ ಯಾವ ಥರ ಡಿಪ್ಲಾಯ್ ಮಾಡ್ತೀರಾ, ಅದನ್ನು ಪ್ಯಾಕೇಜ್ ಮಾಡ್ತೀರಾ. ಪ್ಯಾಕೇಜ್ ಅಂತ ಹೇಳಿದ್ರೆ ಜಾರ್ ಆರ್ ವಾರ್ ಫೈಲಾಗಿ ಇದು ಮಾಡ್ತೀರಾ, ಒಂದು ಬಂಡಲ್ ಮಾಡ್ತೀರಾ ಗೈಸ್. ಅದಾದಮೇಲೆ ಅದನ್ನು ಎಂಬೆಡೆಡ್ ಟಾಮ್ ಕ್ಯಾಟ್, ನಾವು ಜಸ್ಟ್ ಅಪ್ಲಿಕೇಶನ್ನ ಏನು ಸ್ಪ್ರಿಂಗ್ ಬೂಟಲ್ಲಿ ರನ್ ಮಾಡ್ತೀವಲ್ಲ, ಅದು ರನ್ ಎ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್, ಅದು ಸ್ಪ್ರಿಂಗ್ ಬೂಟ್ ಇಂಟರ್ನಲ್ ಆಸ್ ಎಂಬೆಡೆಡ್ ಟಾಮ್ ಕ್ಯಾಟ್ ಸರ್ವರ್ ಅದ್ರಲ್ಲಿ ಡಿಪ್ಲಾಯ್ ಮಾಡಿಬಿಟ್ಟು ರನ್ ಮಾಡುತ್ತೆ. ಸೊ ಅದನ್ನು ನೀವು ಯಾರು ಎಂಡ್ ಯೂಸರ್ ಕಸ್ಟಮರ್ ಯಾರು ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನು ಡಾಕರೈಸ್ ಮಾಡಬೇಕು. ಹೆಂಗೆ ಯಾವ ಥರ ಮಾಡ್ತೀರಾ, ಯೂಸಿಂಗ್ ಡಾಕರ್ ಫೈಲ್ನ ಬರೆದ್ಬಿಟ್ಟು ಡಾಕರೈಸ್ ಮಾಡಿ ಒಂದು ಡಾಕರ್ ಇಮೇಜ್ನ ಕ್ರಿಯೇಟ್ ಮಾಡಬೇಕು. ಆ ಡಾಕರ್ ಇಮೇಜ್ನ ರನ್ ಮಾಡಿದ್ಮೇಲೆ ಒಂದು ಕಂಟೈನರ್ ರನ್ ಆಗುತ್ತೆ. ಆ ಕಂಟೈನರ್ ಒಳಗಡೆ ನಿಮ್ಮ ಅಪ್ಲಿಕೇಶನ್ ರನ್ ಆಗುತ್ತೆ ಗೈಸ್. ಸೊ ಯಾವ ಥರ ಡಾಕರೈಸ್ ಮಾಡ್ತೀರಾ ಅದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮತ್ತು ಈ ಫಾರ್ ಎಕ್ಸಾಂಪಲ್ ಇದೆಲ್ಲ ಮಾಡೋಕ್ಕೆ ನೀವು ಇದು ಮ್ಯಾನ್ಯಲ್ ವೇಯಲ್ಲಿ, ಇನ್ ಕೇಸ್ ಆಟೋಮೇಟೆಡ್ ಮಾಡಬೇಕು ಅಂದರೆ CI/CD ಕಂಟಿನ್ಯೂಸ್ ಇಂಟಿಗ್ರೇಷನ್ ಮತ್ತು ಕಂಟಿನ್ಯೂಸ್ ಡಿಪ್ಲಾಯ್ಮೆಂಟ್ ಯೂಸ್ ಮಾಡ್ತೀರಾ. ಜೆಂಕಿನ್ಸ್ ಯೂಸ್ ಮಾಡ್ಬೋದು, ಇಲ್ಲ ಗೂಗಲ್ ಕ್ಲೌಡ್ ಯೂಸ್ ಮಾಡ್ತಾ ಇದ್ದರೆ ಗೂಗಲ್ ಬಿಲ್ಡ್ ಅಂತ ಬರುತ್ತೆ, ಅದು ಕೂಡ ಯೂಸ್ ಮಾಡ್ಬೋದು. ಸೊ ಅದು ಕೂಡ ನಾವು ಕಲೀಲಿಕ್ಕೆ ಹೋಗ್ತಾ ಇದೀವಿ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಮೈಕ್ರೋ ಸರ್ವಿಸಸ್, ಲೈಕ್ ಇವಾಗ ತುಂಬ ಟ್ರೆಂಡಿಂಗ್ ಹಾಟ್ ಕೇಕ್ ಇನ್ ದ ಮಾರ್ಕೆಟ್ ಅಂತ ಹೇಳ್ಬೋದು ಮೈಕ್ರೋ ಸರ್ವಿಸಸ್ ಆರ್ಕಿಟೆಕ್ಚರು. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ ಮೈಕ್ರೋ ಸರ್ವಿಸ್ ನೀವು ಫಸ್ಟ್ ಕೋರ್ ಜಾವಾ ಕಲಿಬೇಕು. ಕೋರ್ ಜಾವಾ ಕಲ್ತಾದ್ಮೇಲೆ ಸ್ಪ್ರಿಂಗ್ ಬೇಸಿಕ್ಸ್ ಎಲ್ಲ ಕಲ್ತ್ಕೊಂಡು ಸ್ಪ್ರಿಂಗ್ ಬೂಟಿಗೆ ಬರಬೇಕು. ಸ್ಪ್ರಿಂಗ್ ಬೂಟ್ ಎಲ್ಲ ಕಲ್ತಾದ್ಮೇಲೆ ನೆಕ್ಸ್ಟ್ ಮೈಕ್ರೋ ಸರ್ವಿಸಸ್ಸು. ಇವಾಗ ಮೈಕ್ರೋ ಸರ್ವಿಸಸ್ ಅಂದರೆ ಏನು, ಮೈಕ್ರೋ ಅಂತ ಹೇಳಿದ್ರೆ ಲೈಕ್ ನಾರ್ಮಲ್ಲು ಒಂದು ದೊಡ್ಡನ ಚಿಕ್ಕದಾಗಿ ಮಾಡೋದು. ಮೈಕ್ರೋ ಅಂದರೆ ಸ್ಮಾಲ್ ಅಂತ, ಓಕೆನಾ. ಇವಾಗ ಒಂದು ದೊಡ್ಡ ಅಪ್ಲಿಕೇಶನ್ಸ್ ಇರುತ್ತಲ್ಲ ಅದನ್ನು ನೀವು ಒಂದು ಚಿಕ್ಕ ಫೀಚರಾಗಿ ಡೀಲ್ ಮಾಡಿ ಅದನ್ನೇ ಸಬ್ಸೆಟ್ ಅಪ್ಲಿಕೇಶನಾಗಿ ಡೆವಲಪ್ ಮಾಡಿ ಅದನ್ನೇ ಇಂಟಿಗ್ರೇಟ್ ಮಾಡ್ತೀರಾ. ಅದಕ್ಕೆ ಮೊನೊಲಿಥಿಕ್ ವರ್ಸಸ್ ಮೈಕ್ರೋ ಸರ್ವಿಸಸ್ ಆರ್ಕಿಟೆಕ್ಚರ್ ಏನು ಡಿಫ್ರೆನ್ಸು, ಏನು ಬೆನಿಫಿಟ್ಸು, ಏನು ಚಾಲೆಂಜಸ್, ನಾವೇಂತಕ್ಕೆ ಮೈಕ್ರೋ ಸರ್ವಿಸ್ ಆರ್ಕಿಟೆಕ್ಚರ್ಗೆ ಹೋಗಬೇಕು. ಮತ್ತು ಸರ್ವಿಸ್ ಯುರೇಕಾ ಸರ್ವರ್, ಯುರೇಕಾ ಕ್ಲೈಂಟ್ ಅಂತ ಬರುತ್ತೆ, ಓಕೆನಾ. ಇವಾಗ ಯಾವುದೋ ಒಂದು ಮೈಕ್ರೋ ಸರ್ವಿಸ್ ಡೆವಲಪ್ ಮಾಡ್ತೀರಪ್ಪ, ಅದನ್ನು ಯಾವ ಥರ ಎಲ್ಲ ಒಂದು ಕಡೆ ರಿಜಿಸ್ಟರ್ ಮಾಡಬೇಕು. ಮತ್ತು ಇನ್ನೊಂದು ಮೈಕ್ರೋ ಸರ್ವಿಸು ಅದನ್ನು ಕಂಡುಹಿಡಿಬೇಕು, ನಾನು ಈ ಮೈಕ್ರೋ ಸರ್ವಿಸ್ ಕಾಲ್ ಮಾಡಬೇಕು ಅಂತೇಳಿ. ಅದನ್ನೆಲ್ಲ ಹೆಂಗೆ ಅಂತ ಹೇಳಿದ್ರೆ ಅದನ್ನು ಯುರೇಕಾ ಸರ್ವರಲ್ಲಿ ರಿಜಿಸ್ಟರ್ ಮಾಡಬೇಕು. ಆ ಯುರೇಕಾ ಸರ್ವರಲ್ಲಿ ವಿತ್ ದ ಹೆಲ್ಪ್ ಆಫ್ ಸಮ್ ಕ್ಲೈಂಟ್ಸ್ ಇದೆ, ಫಿಗನ್ ಕ್ಲೈಂಟ್ಸ್ ಅಂತ ಬರುತ್ತೆ. ಅದರಿಂದ ಈ ಕನ್ಸ್ಯೂಮರ್ ಮೈಕ್ರೋ ಸರ್ವಿಸ್, ಪ್ರೊಡ್ಯೂಸರ್ ಮೈಕ್ರೋ ಸರ್ವಿಸ್ನ ಫೈಂಡ್ ಮಾಡುತ್ತೆ. ಸೊ ಅದೆಲ್ಲ ಹೇಳ್ಕೊಡ್ತೀನಿ, ಇದೆಲ್ಲ ನಾವೆಲ್ಲ ಪ್ರಾಕ್ಟಿಕಲ್ ಆಗಿ ಮಾಡೋಣ, ಒಂದೊಂದೇ ಸ್ಟಾರ್ಟ್ ಮಾಡೋಣ ಗೈಸ್. ಅದಾದಮೇಲೆ ಒಂದು ಮೈಕ್ರೋ ಸರ್ವಿಸ್ ಇನ್ನೊಂದು ಮೈಕ್ರೋ ಸರ್ವಿಸ್ನ ಕಾಲ್ ಮಾಡ್ಬೇಕಾದ್ರೆ ಏನೋ ಫೇಲ್ ಆಗುತ್ತಪ್ಪ, ಅವಾಗ ಯಾವ ಥರ ನೀವು ಅದನ್ನು ಲಾಗ್ನ ಇದು ಮಾಡ್ತೀರಾ, ಯಾವ ಥರ ಡಿಬಗ್ ಮಾಡ್ತೀರಾ. ಅದಕ್ಕೆ ಟ್ರೇಸ್ ID ಮತ್ತು ಸ್ಪ್ಯಾನ್ ID ಅಂತ ಸಿಗುತ್ತೆ. ಅದು ಯಾಕೆಂದರೆ ಸ್ಲಿತ್ ಆ್ಯಂಡ್ ಜಿಪ್ಕಿನ್ ಸರ್ವರ್ ಅಂತ ಇರುತ್ತೆ. ಸೊ ಅವೆರಡು ಡಿಪೆಂಡೆನ್ಸೀಸ್ನ ಯೂಸ್ ಮಾಡಬೇಕು. ಆವಾಗ ನಿಮ್ಗೆ ಒಂದು ಟ್ರೇಸ್ ID ಮತ್ತು ಸ್ಪ್ಯಾನ್ ID ಸಿಗುತ್ತೆ. ಅದನ್ನು ನೀವು ಟ್ರೇಸ್ ಮಾಡಿದಾಗ ನಿಮ್ಗೆ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ರಿಕ್ವೆಸ್ಟ್, ಇದೆಲ್ಲ ಬರುತ್ತೆ ಗೈಸ್. ಮತ್ತು API ಗೇಟ್ವೇ ಅಂದರೆ ಫಸ್ಟ್ ಎಂಟ್ರಿ ಪಾಯಿಂಟು ಇದು. ರಿಕ್ವೆಸ್ಟ್ ಬಂದ ತಕ್ಷಣ ಎಂಟ್ರಿ ಪಾಯಿಂಟ್, ಇದರಲ್ಲಿ ಸೆಂಟ್ರಲೈಸ್ಡ್ ರೂಟಿಂಗು ಮತ್ತು ಸೆಕ್ಯೂರಿಟಿ ಫಿಲ್ಟ್ರಿಂಗ್ ಎಲ್ಲ ಇದು ಮಾಡ್ಬೋದು, ಓಕೆನಾ. ಮತ್ತು ಇನ್ನೊಂದು ಸ್ಪ್ರಿಂಗ್ ಕ್ಲೌಡ್ ಕಾನ್ಫಿಗ್. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು 20 ಮೈಕ್ರೋ ಸರ್ವಿಸಸ್ ಇದೆ ನಿಮ್ಮ ಹತ್ರ, ಓಕೆನಾ. ಆ 20 ಮೈಕ್ರೋ ಸರ್ವಿಸಸಲ್ಲಿ ಎಲ್ಲ ಮೈಕ್ರೋ ಸರ್ವಿಸ್ಗೂ ಒಂದೇ ಕಾನ್ಫಿಗರೇಷನ್ ಪ್ರಾಪರ್ಟೀಸ್ ಇದೆ. ಸೊ ಅವಾಗ ನೀವೇನು ಮಾಡ್ತೀರಾ, ಇನ್ಸ್ಟೆಡ್ ಆಫ್ ಎಲ್ಲ ಮೈಕ್ರೋ ಸರ್ವಿಸಸ್ ಕಾನ್ಫಿಗರೇಷನ್ ಮಾಡೋದು ಒಂದು ಸೆಂಟ್ರಲೈಸ್ಡ್ ಕ್ಲೌಡ್ ಕಾನ್ಫಿಗ್ ಅಂತ ಕ್ರಿಯೇಟ್ ಮಾಡ್ತೀರಾ. ಎಲ್ಲ ಗಿಟ್ಹಬ್ ಅಲ್ಲ ಏನೋ ಪ್ರಾಪರ್ಟೀಸ್ ಸ್ಟೋರ್ ಮಾಡಿಬಿಟ್ಟು ಎಲ್ಲ ಮೈಕ್ರೋ ಸರ್ವಿಸ್ ಜಸ್ಟ್ ಅಲ್ಲಿಂದ ಆಕ್ಸೆಸ್ ಮಾಡೋ ಥರ ಮಾಡ್ತೀರಾ. ಅದನ್ನು ಸ್ಪ್ರಿಂಗ್ ಕ್ಲೌಡ್ ಕಾನ್ಫಿಗ್ ಅಂತ ಸರ್ವರ್ ಅಂತ ಹೇಳ್ತಾರೆ. ಅದು ಕೂಡ ಹೇಳ್ಕೊಡ್ತೀನಿ ಯಾವ ಥರ ಸೆಟಪ್ ಮಾಡೋದು ಅಂತ ಹೇಳಿ. ಸೊ ಆಮೇಲೆ ಫೈನಲ್ ಇದೆಲ್ಲ ಆದಮೇಲೆ ಇದೆಲ್ಲ ಕಾನ್ಸೆಪ್ಟ್ಸ್ನ ತಿಳ್ಕೊಂಡಾದ್ಮೇಲೆ ನಾವು ಆ್ಯಕ್ಚುಲಿ ಚಿಕ್ಕ ಅಪ್ಲಿಕೇಶನ್ಸ್ ಬಿಲ್ಡ್ ಮಾಡ್ತಾ ಇರ್ತೀವಿ. ಅದಾದಮೇಲೆ ನೀವು ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡೋದು ಯಾವುದು ಅಂತ ಹೇಳಿದ್ರೆ ಬಿಗಿನರ್ ಪ್ರಾಜೆಕ್ಟ್ಸ್ ಥರ ಎಂಪ್ಲಾಯ್ ಮ್ಯಾನೇಜ್ಮೆಂಟ್ ಸಿಸ್ಟಮು, ಇಲ್ಲ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮು. ಇಂಟರ್ಮೀಡಿಯೇಟ್ ಪ್ರಾಜೆಕ್ಟ್ಸ್ ಥರ ಬ್ಯಾಂಕಿಂಗು, ಕಾಮರ್ಸು. ಇಲ್ಲ ಅಡ್ವಾನ್ಸ್ಡ್ ಏನಾದ್ರು ನೀವು ಸ್ವಲ್ಪ ಇದು ಮಾಡ್ತೀನಿ ಅಂತ ಹೇಳಿದ್ರೆ ಮೈಕ್ರೋ ಸರ್ವಿಸಸ್ಸು, ರಿಯಲ್ ಟೈಮ್ ನೋಟಿಫಿಕೇಶನ್ ಸಿಸ್ಟಮು, ಪ್ರೊಡಕ್ಷನ್ ರೆಡಿ ಎಂಟರ್ಪ್ರೈಸ್ ಪ್ರಾಜೆಕ್ಟು. ಸೊ ಇವೆಲ್ಲದನ್ನು ಕೂಡ ನೀವು ಬಿಲ್ಡ್ ಮಾಡ್ಬೋದು ಗೈಸ್. ಸೊ ಇದು ಕಂಪ್ಲೀಟ್ ರೋಡ್ ಮ್ಯಾಪು ಸ್ಪ್ರಿಂಗ್ ಬೂಟ್ದು. ಸೊ ಇದೆಲ್ಲ ಫೀಚರ್ಸ್ನ ಕಳೆದ್ರೆ ನೀವು ಕಂಪ್ಲೀಟ್ ಒಂದು ರೆಡಿ ಸ್ಪ್ರಿಂಗ್ ಬೂಟ್ ಡೆವಲಪರ್ ಆಗ್ತೀರಾ. ಸೊ ಇದೆಲ್ಲ ತುಂಬ ಇಂಟರ್ವ್ಯೂಸಲ್ಲೂ ಕೇಳ್ತಾರೆ. ಸೊ ಇದು 1 by 1 ನಾವು ಸ್ಟಾರ್ಟ್ ಮಾಡೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.